ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಗಲ್ಫ್ ವಾರ್, ಕೊಲ್ಲಿ ಯುದ್ಧ ಅಂತಾಗಿ ಈಗಾಗಲೇ ಈ ಹಿಂದೆ ಪ್ರಸಿದ್ಧ ಆಗಿತ್ತು ಇರಾನ್ ಇರಾಕ್ಗಳ ಮಧ್ಯದಲ್ಲಿ. ಆದರೆ ಇವತ್ತು ಇರಾನ್ ನಿಜವಾಗಿಯೂ ಸೂಪರ್ ಪವರ್ ಆಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ಕೇಳುವಂಥ ಪ್ರಸಂಗ ಬಂದುಬಿಟ್ಟದ. ಇಷ್ಟರಲ್ಲೇ ಅಮೇರಿಕ ದಾಳಿಗೆ, ಇಸ್ರೇಲ್ ದಾಳಿಗೆ ನುಜ್ಜುಗುದ್ದಾಗಿ ಹಾಳಾಗಿ ಹೋಗ್ಬೇಕಾಗಿತ್ತು. ಆದರೆ ಉಲ್ಟಾ ಹೊಡಿತಾ ಇದೆ. ಇಷ್ಟೊಂದು ಶಕ್ತಿ ಇರಾನಕ್ಕೆ ಎಲ್ಲಿದು ಬಂತು? ಯಾವ ಶಕ್ತಿಯಿಂದ ಅಮೇರಿಕ ಮತ್ತು ಇಸ್ರೇಲ್ ಇರಾನನ್ನು ಮಣಿಸ್ಬೇಕು, ಇರಾನಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಹೊರಟಿದ್ರು, ಅವೇ ಶಕ್ತಿಗಳು ಇವತ್ತು ನಿರ್ವೀರ್ಯವಾಗಿ ನಿಂತು ಹೋಗಿಬಿಟ್ಟಿದ್ದಾವೆ. ಕೊಲ್ಲಿಯ ರಾಷ್ಟ್ರಗಳಲ್ಲಿದ್ದಂಥ ಅಮೇರಿಕ ನೆಲೆಗಳನ್ನು ಪೂರ್ತಿಯಾಗಿ ಧ್ವಂಸ ಮಾಡಲಿಕ್ಕತ್ತದ. ಅವುಗಳ ಮೇಲೆ ದಾಳಿನ ಮುಂದುವರಿಸದ. ಹಾರ್ಮುಜ್ ಅದರ ಮೂಲಕ ಅಮೇರಿಕಾದ ಯಾವುದೇ ನೌಕೆ ದಾಳ್ತಾ ಇಲ್ಲ, ಅದರ ಮಿತ್ರ ರಾಷ್ಟ್ರಗಳು ಸಹ ದಾಳ್ತಾ ಇಲ್ಲ. ಏಕ್ದಮ್ ನಿರ್ಬಂಧ, ಕಟಿಬದ್ಧ. ಹೀಗಾಗಿ ಅಮೇರಿಕೆಗೆ ಉಳಿದಿರೋದು ಒಂದು ರಣಾಂಗಣವನ್ನು ಬಿಟ್ಟು ಓಡಿ ಹೋಗುವಂಥದ್ದು, ಇಲ್ಲ ಗೆದ್ದೇ ತೋರಿಸುವಂಥದ್ದು. ಇವೆರಡೂ ಕಷ್ಟದ ಕೆಲಸ. ಆದರೂ ಇವತ್ತು ಅಮೇರಿಕೆಗೆ ಸ್ವಾಭಿಮಾನದ ಪ್ರಶ್ನೆ ಬಂದಿದ್ಬಿಟ್ಟದ. ಇಲ್ಲಿವರೆಗೆ ಸೂಪರ್ ಪವರ್ ಆಗಿ ಮೆರೆದಾಡಿದಂತಹ ಈ ಅಮೇರಿಕೆ ಈ ಸಲವಂತೂ ಅತ್ಯಂತ ನಾನೇ ಶ್ರೇಷ್ಠ, ನನಗಿಂತ ಯಾರೂ ಇಲ್ಲ, ಯಾವ ನ್ಯಾಟೋನೂ ಇಲ್ಲ, ಯಾವ ಇಂಡಿಯಾ ಇಲ್ಲ, ಯಾವ ಚೈನಾ ಇಲ್ಲ, ಯಾವ ರಷ್ಯಾ ಇಲ್ಲ, ಯಾವುದೂ ಇಲ್ಲ. ಐ ಆಮ್ ಅಲೋನ್, ಐ ಆಮ್ ದ ಪವರ್ ಆಫ್ ದಿಸ್ ವರ್ಲ್ಡ್ ಅಂತ ತಿಳ್ಕೊಂಡ್ಬಿಟ್ಟಿದ್ದು. ಆ ಅಹಂಕಾರದಿಂದ ಯುದ್ಧಕ್ಕೆ ಜಿಗಿದು ಬಿಟ್ಟ. ಆಲ್ರೆಡಿ ಆ ಅಹಂಕಾರ ಬೆಳೆದ ಮುಖ್ಯ ಕಾರಣ ಭಾರತದಂಥ ಬಲಿಷ್ಠ ದೇಶ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದರ ಪ್ರಧಾನಿಯವರು, ನಮ್ಮ ಮೋದಿಯವರು, ಟ್ರಂಪ್ ಅವರು ಏನೋ ಮಾತಾಡಿದ್ರು ಎದುರ್ತಾ ಕೊಡಲೇ ಇಲ್ಲ. ಇದರಿಂದ ಇನ್ನಷ್ಟು ಅಹಂಕಾರ ಬೆಳೀತೀವಿ, ನಾವು ಮತ್ತೇನು ಬೆಳೀಲಿಕ್ಕೆ ಹೋಗಲಿಲ್ಲ. ಹೀಗಾಗಿ ಅಮೇರಿಕ ತನ್ನ ಅಹಂಕಾರದಿಂದ ಈ ಯುದ್ಧಕ್ಕೆ ಇಸ್ರೇಲ್ ಜೊತೆ ಜಿಗಿದಿದ್ದು ಈ ಇತಿಹಾಸ. ಆದರೆ ಈಗ ಅಲ್ಲಿದೆ ಓಡಿ ಹೋಗ್ಬೇಕಂತ ಬಯಸ್ತಾ ಇದೆ, ಹಿಂದೆ ಓಡಬೇಕು ಅಂತ ಬಯಸ್ತಾ ಇದೆ. ಆದರೆ ಅಷ್ಟೇ ಕಷ್ಟದ ಕೆಲಸ. ಯಾಕಂದರೆ ಹಿಂದೆ ಓಡಿದ್ರೆ ಕಂಡೀಷನ್ ಹಾಕಿಬಿಡ್ತೀವಿ. ಇವತ್ತು ಇರಾನ್ ಇದ್ದಂಥದ್ದು, ನಾ ಇಲ್ಲಿವರೆಗೆ ಹಾಳಾದಂಥ ನನ್ನ ಯುದ್ಧದ ಮಹೋಜ ಅದರ ಪರಿಹಾರವನ್ನು ಕೊಡಲೇಬೇಕಪ್ಪ ಅನ್ನುವಂಥ ದೊಡ್ಡ ಮುಖಭಂಗದ ಷರತ್ತು. ಜೊತೆಗೆ ಹಾರ್ಮೋಸ್ ನನ್ನ ಕಬ್ಜದಲ್ಲಿ ಉಳಿಯುವಂಥದ್ದು. ಅದಕ್ಕಿಂತ ಇಂಪಾರ್ಟೆಂಟಪ್ಪ ಅಂತಂದ್ರೆ ಈ ಹಾನಿ ಜೊತೆಗೆ ತುಂಬಿಸ್ಕೊಡೋ ಜೊತೆಗೆ ಕೊಲ್ಲಿ ರಾಷ್ಟ್ರಗಳ ನೆಲೆಗಳೆಲ್ಲ ಹಿಂದಕ್ಕೆ ತೆಗೆದುಕೊಂಡು ಹೋಗು. ಇದಕ್ಕಿಂತಲೂ ಅಪಮಾನಕರವಾದ ಮತ್ತೇನದ? ಯಾವ ಅಮೇರಿಕ ಇಡೀ ವಿಶ್ವವನ್ನು ತನ್ನ ಕಪಿಮುಷ್ಟಿಯಲ್ಲಿ ಹಿಚ್ಚಕಿ ಹಿಂಡಿ ಒಗಿಬೇಕಂತ ಮಾಡಿತ್ತೋ, ಇವತ್ತು ಅಲ್ಲಿ ಸೆಳೆದಂಥ ಇರಾನ್ ಚಿಕ್ಕ ರಾಷ್ಟ್ರ ಹೌದು, ಎಣ್ಣೆಯ ಸಮೃದ್ಧ ರಾಷ್ಟ್ರ, ಒಪ್ಪುವಂಥ ಮಾತ ಬಲಿಷ್ಠ ಹೌದು. ಆದ್ರೆ ಇವತ್ತು ಸೂಪರ್ ಪವರ್ ಆಗಿ ನಿಂತಂಥದ್ದು. ಅವ್ರು ಒಂದು ಹೊಡೆದ್ರೆ ಇವತ್ತು ಎರಡು ಹೊಡೆಯುವಂಥದ್ದು. ನೋಡಿ ಇವತ್ತಿನವ್ರಿಗೆ ಬೆಳಗಿನವರೆಗೂ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇರಾನದ ಒಂದು ದ್ವೀಪವನ್ನು ನಾಶ ಮಾಡಿದರು, ದ್ವೀಪವನ್ನು ಹೊಡೆತಾ ಹೋದರು ಅಮೇರಿಕನ್ಸ್. ಅದಕ್ಕೆ ನಿಂತಿರಲಿಲ್ಲ. ಇವರು ಅವರ ಯುದ್ಧ ವಿಮಾನಗಳನ್ನು, ಯುದ್ಧ ನೌಕೆಗಳನ್ನು ಇವರು ಹೊಡೆದು ಉಳಿಸ್ತಾ ಇದ್ದಾರೆ, ಟ್ಯಾಂಕರ್ಗಳನ್ನು ಹೊಡೆದು ಉಳಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಏನಾಗ್ತಾ ಇದೆಯಪ್ಪ ಅಂದ್ರೆ, ರಷ್ಯಾ ಜೊತೆಗೆ ಮಾತುಕತೆಗೆ ನಮ್ಮ ಇರಾನದ ಇವತ್ತು ಸರ್ವೋಚ್ಚ ನಾಯಕ ಮೋಸ್ತಫಾ ಖಮೈನಿ ಮಾತನಾಡಿದ್ದಾರೆ. ಇವತ್ತು ಅಮೇರಿಕ ಘೋಷಿಸಿಕೊಂಡದ. ಖಮೈನಿ ಎಲ್ಲಿದ್ದಾರೆ ಹಿಡಿದುಕೊಟ್ರೆ ಅವ್ರಿಗೆ $1,000 $1,00,000 ಅಥವಾ ಇನ್ನೂರು ಬಹುಮಾನಗಳ ಸಹಿತ ಘೋಷಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರ ಜಾಗ ಸದ್ಯ ಸಿಗ್ತಾ ಇಲ್ಲ ಅಮೇರಿಕಾಗೆ. ಅಷ್ಟರ ಮಟ್ಟಿಗೆ ಗುಪ್ತವಾಗಿ ಇದ್ಕೊಂಡು ಯುದ್ಧ ನಡೆಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಪುಟಿನ್ ಜೊತೆಗೆ ಮಾತುಕತೆ. ಚೈನಾ ಅಂತ ಈಗಾಗಲೇ ಯುದ್ಧದಲ್ಲಿ ಧುಮುಕಿದಂಗೆ ಆಗೋಗ್ಬಿಟ್ಟದ. ಯಾಕಂದರೆ ಇಷ್ಟೊಂದು ಟೆಕ್ನಿಕಲಿ ಮುಂದುವರಿಯುವಂಥ ಶಕ್ತಿ ಇರಾನಕ್ಕೆ ಇಲ್ಲ ಅನ್ನೋದು ಸ್ಪಷ್ಟ ಆಗುವಂಥದ್ದು. ಇವತ್ತು ಇರಾನ್ ಮೂಲಕ ಚೈನಾ ಇದ್ದಂಥದ್ದು ಅಮೇರಿಕೆಗೆ ಉತ್ತರ ಕೊಡಲಿಕ್ಕೆ ಹೊರಟದ. ಅಂದ್ರೆ ಇಡೀ ವಿಶ್ವದ ಚಿತ್ರ ಬದಲಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ನ್ಯಾಟೋ ಅಂತ ಆಲ್ರೆಡಿ ಅಮೇರಿಕೆಯಿಂದ ದೂರ ಸರ್ತದ. ಈಗ ಈ ರಷ್ಯಾ ವರ್ಸಸ್ ಉಕ್ರೇನ್ ಯುದ್ಧ ಹೆಸರು ಕೇಳ್ತಾ ಇಲ್ಲ. ಅದರ ಬದಲಾಗಿ ಇವತ್ತು ಜೋರ್ದಾರ ಕೇಳುವಂಥದ್ದು ಅಮೇರಿಕೆ ಸೋಲು, ಅಮೇರಿಕೆ ಓಡಿ ಹೋಗ್ತಾ ಇದೆ ಅನ್ನುವಂಥ ಮಾತುಗಳು. ಇದರಿಂದ ರೊಚ್ಚಿಗಿದ್ರು ಅಮೇರಿಕ ಸಿಕ್ಕಾಪಟ್ಟೆ
ಬಿ ಬಾಂಬರ್ಗಳನ್ನು ಇನ್ನುಳಿದವುಗಳನ್ನು ತನ್ನಲ್ಲಿದ್ದಂಥ ಶಕ್ತಿನೆಲ್ಲ ಇರಾನ್ ಮೇಲೆ ಹಾಕ್ತಾ ಇದೆ. ಇರಾನದ ನಾಶ ಆಗಿ ಹೋಗ್ತದನೋ ಇಲ್ಲ ಇದಕ್ಕೆ ಪ್ರತ್ಯುತ್ತರವಾಗಿ ಅಮೇರಿಕೆ ಮೇಲೆ ದಾಳಿ ಶುರು ಮಾಡ್ತದನೋ ನೋಡಬೇಕಾಗಿದೆ. ಮುಂದಿನ 2-3 ದಿನಗಳಂತ ನಿರ್ಣಾಯಕ. ಹೂ ಈಸ್ ದ ಸೂಪರ್ ಪವರ್ ಅನ್ನುವಂಥ ಮಟ್ಟಿಗೆ ಬಂದದ. ಒಂದು ವೇಳೆ ಅಮೇರಿಕದ ಹಿಂಸರಿಲಿ ಅಥವಾ ಸೋಲ್ಲಿ, ಇದರಿಂದಾಗಿ ಅಮೇರಿಕೆಯ ಹಿಡಿತ ಇಡೀ ವಿಶ್ವದ ಮೇಲೆ ಕಡಿಮೆ ಆಗೋದು 2 ಮಾತೇ ಇಲ್ಲ. ಇದ್ದು ವೆನೆಜುವೆಲಾ ಸಹಿತ ಸೆಳೆದಿದ್ದಿಲ್ಲುವಂಥದ್ದು ಆಗ್ತದೆ. ಅಮೇರಿಕ ತನ್ನ ದೇಶಕ್ಕಷ್ಟ ಸೀಮಿತ ಆಗುವ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಯಾಕಂದರೆ ಇರಾನ್ ಜೊತೆಗೆ ಇವತ್ತು ಈ ರಷ್ಯಾ ಜೊತೆಗೆ ಚೈನಾ ಅಂತ ಇನ್ವಾಲ್ವ್ ಆಗಿದೆ ಅಂತ ಕಂಡು ಬರ್ತಾ ಇದೆ. ಯಾಕಂದ್ರೆ ಆ ಕ್ಷಿಪಣಿಗಳ ದಾಳಿ ಸಿಕ್ಕಾಪಟ್ಟೆ ಕ್ಷಿಪಣಿಗಳು ಬಿಡ್ತಾ ಇದೆ. ನೋಡ್ತಾ ಇದ್ದಾರೆ ಗಾಬರಿ ಆಗುವಂಥ ಪ್ರಸಂಗ. ಅಮೇರಿಕ ಯುದ್ಧ ನೌಕೆಗಳನ್ನು ಹೊಡೆದು ಉಳಿಸೋದು ಸಾಮಾನ್ಯ ವಿಷಯ ಅಲ್ಲ. ಆ ರಾಡಾರ್ಗಳು ಸಹಿತ ಧ್ವಂಸ ಮಾಡಿದ. ಈ ಕೊಲ್ಲಿ ರಾಷ್ಟ್ರಗಳಂಥ ರಾಡಾರ್ಗಳು ಎಲ್ಲಿಂದ ಬಾಂಬ್ ಬರ್ತಾವ ಏನು ಎಂದು ಇವತ್ತು ಏನೂ ಗೊತ್ತಾಗ್ತಾ ಇಲ್ಲ. ಇಂಥ ಪ್ರಸಂಗವನ್ನು ಇವತ್ತು ತಂದು ಇಟ್ಟುಬಿಟ್ಟದ ಇರಾನ್. ಹೀಗಾಗಿ ಒಂದು ವೇಳೆ ಮುಂದಿನ 2 ದಿನಗಳಲ್ಲಿ ಇರಾನ್ ಇದೇ ರೀತಿ ಮುಂದುವರೆದ್ರೆ ನಿಶ್ಚಿತವಾಗಿಯೂ ಅಮೇರಿಕ ಶಕ್ತಿ ಗುಂದುದಲ್ಲಿ 2 ಮಾತಿಲ್ಲ. ಇನ್ನು ಸಿಟ್ಟಿನಿಂದ ಅಣು ಬಾಂಬ್ ಪ್ರಯೋಗ ಮಾಡ್ತದನ ಅಮೇರಿಕ ಅನ್ನುವಂಥ ಭಯನೂ ಇವತ್ತು ಶುರು ಆಗಿಬಿಟ್ಟದ. ಯಾಕೆಂದ್ರೆ ತನ್ನ ಉಳಿವಿಗೆ, ತನ್ನ ಬೆಳವಣಿಗೆಗೆ, ತನ್ನ ಒಂದು ಹೆಸರಿಗೆ ಕಳಂಕ ತರುವಂಥ ಯುದ್ಧ ಇವತ್ತು ಪರಿಣಾಮ ಬೀರುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆಲ್ರೆಡಿ 4 ರಾಷ್ಟ್ರಗಳನ್ನು ಬಿಟ್ಟು ಕಾಂಪ್ರಮೈಸಿಗೆ ಬಂದಿದ್ದರು ಟ್ರಂಪ್ ಅವರು, ಆದರೂ ಒಪ್ಪೇ ಇಲ್ಲ ಇರಾನ್. ಹೀಗಾಗಿ ಇರಾನ್ ಮೇಲೆ ಎಲ್ಲದೂ ರೋಷ ದ್ವೇಷ. ಮತ್ತು ಇವತ್ತು ಎಷ್ಟೋ ಬಹುಮಾನಿಟ್ಟರು ಸಹಿತ ಅಂದರೆ ಕೊಂದರೂ ಸಹಿತ ಖಮೇನಿಯನ್ನು, ಇವತ್ತು ಮುಸ್ತಫಾ ಖಮೇನಿಯನ್ನು ಕೊಲೆ ಮಾಡಿದ್ರು ಸಹಿತ ಇದೇನು ಯುದ್ಧ ನಿಲ್ಲುವಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ಅಮೇರಿಕ ಇರಾನದ ಸೈನ್ಯದಲ್ಲೇ ಪ್ರತಿಯೊಬ್ಬರು ಖಮೇನಿ ಆಗಿಬಿಟ್ಟಿದ್ದಾರೆ. ಒಂದು ಹೊಸ ವ್ಯವಸ್ಥೆ ಶುರುವಾಗಿದೆ. ಒಂದು ಹೋದ್ರೆ ಮತ್ತೊಬ್ಬ ರಕ್ತ ಬೀಜಾಸುರ ಕಥೆ ಕೇಳ್ತಿದ್ವಿ ನಾವು. ಒಂದು ರಕ್ತದ ಹನಿ ಕೆಳಗೆ ಬಿದ್ದರೆ ಮತ್ತೊಬ್ಬ ರಕ್ತ ಬೀಜಾಸುರ ಹೇಳ್ತಾ ಇದ್ದೆ ಅಂತೇಳಿ. ಅದಕ್ಕಾಗಿ ಕಾಳಕ ಅವತಾರ ಆಯಿತು ಅಂತೇಳಿ ಆ ರಕ್ತ ನೆಲಕ್ಕೆ ಬೀಳದಂಗೆ ನೆಕ್ತ ಹೋಗ್ದು ಅನ್ನುವಂಥ ಮಾತು ಬರ್ತಾ ಇದೆ. ಹಾಗೇನಾದರೂ ಅಮೇರಿಕ ಮಾಡ್ತದನ? ಅಂಥ ದಾಳಿನ ಏನಾದರೂ ಮಾಡ್ತದನ? ಇರಾನವನ್ನು ಪೂರ್ತಿಯಾಗಿ ನಾಶ ಮಾಡ್ತದನ? ಈ 2-3 ದಿನಗಳಲ್ಲಿ ಗೊತ್ತಾಗುವಂಥ ವಿಷಯ ಇಲ್ಲ. ಈ ಯುದ್ಧದಿಂದ ದಿನನಿತ್ಯ ಲಕ್ಷ ಕೋಟಿ ಡಾಲರ್ಗಳು ಖರ್ಚಾಗ್ತಾ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಲಕ್ಷಕ್ಕಿಂತ ಹೆಚ್ಚು ಕೋಟಿ ಡಾಲರ್ಗಳು. ಈ ಒಂದು ಆರ್ಥಿಕ ಹಾನಿಯಿಂದ ಇವತ್ತು ಅಮೇರಿಕ ಸಹಿತ ನಿಧಾನಕ್ಕೆ ಚರ್ಚೆ ಆಗ್ತಾ ಇದೆ ಅಂತೇಳಿ ಇವೆಲ್ಲ ಗಮನಿಸಿದಾಗ, ಇವತ್ತಿನ ಪರಿಸ್ಥಿತಿಯನ್ನು ಗಮನಿಸಿದಾಗ, ಅದರಲ್ಲೂ ಚೈನಾ ಮತ್ತು ರಷ್ಯಾ ಇರಾನದ ಹಿಂದೆ ನಿಂತರೆ ಅಮೇರಿಕ ಗೆಲ್ಲುವುದು ಇನ್ನೂ ದುಸ್ಸಾಹಸ ಆಗ್ತದೆ ಅಥವಾ ದುಸ್ವಪ್ನ ಆಗಿಬಿಡ್ತದೆ ಗೆಲ್ಲುವುದು ಅಂತೇಳಿ. ಅದೇನಿರಲಿ, ಇರಾನ್ ಮಾತ್ರ ಇಲ್ಲಿವರೆಗೆ ತನ್ನ ಶಕ್ತಿಯನ್ನು ಕುಂದಿಸಿಕೊಳ್ಳದ ನಿರಂತರ ಯುದ್ಧ ಮಾಡ್ತಾ ಇದೆ. ಅದರಿಂದ ರಷ್ಯಾ ಮತ್ತು ಚೈನಾ ಇಬ್ಬರು ನಿಲ್ಲುವಂಥ ಸಾಧ್ಯತೆ ಹೆಚ್ಚಾಗಿ ಇಡೀ ವಿಶ್ವದ ಒಂದು ರಾಜಕೀಯ ಚಿತ್ರ, ರಾಜಕೀಯ ಭೂಪಟ ಅಥವಾ ಒಂದು ಏನಿದ್ರು ನಾವು ಅದೇ ಕಾಲಕ್ಕೆ ಈ ಭೂಪಟದಲ್ಲಿ ವಿಶೇಷವಾಗಿ ಎಲ್ಲ ದೇಶಗಳ ಸೀಮೆಗಳ ಸಹಿತ ಬದಲಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇವತ್ತಿನ ಯುದ್ಧದಲ್ಲಿ ಇರಾನ್ ಗೆದ್ದರೆ ಕೇವಲ ಇರಾನ್ ಗೆಲುವಿರೋದು, ಆ ಗೆಲುವು ಚೈನಾ ಗೆಲುವು, ಆ ಗೆಲುವು ರಷ್ಯಾದ ಗೆಲುವು. ಹೀಗಾಗಿ ಚೈನಾ ಮತ್ತು ರಷ್ಯಾ ಇರಾನ್ ಜೊತೆಗೂಡಿ ಏನು ಗೆರೆ ಎಳಿತಾರೆ, ಏನು ಬಾರ್ಡರ್ ಹಾಕ್ತಾರೆ, ಅದು ಹೊಸ ಬಾರ್ಡರ್ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದ್ದಾವೆ. ಜೊತೆಗೆ ಇದು ಮುಂದುವರೆದ್ರೆ ಎಣ್ಣೆಗಾಗಿ ಅಥವಾ ನಮ್ಮ ಆಯಿಲ್ಗಾಗಿ ಇಡೀ ವಿಶ್ವ ತ್ರಾಯಿ ಅನ್ನೋದ್ರಲ್ಲಿ ಯಾವುದೇ ಮತ್ತೊಂದು ಮಾತೇ ಇಲ್ಲ. ಹೀಗಾಗಿ ಇವತ್ತು ಮುಸ್ತಫಾ ಖಮೇನಿ ಇವತ್ತು ಟ್ರಂಪ್ಗಿಂತಲೂ ಒಂದು ಕೈ ಮೇಲಿದ್ದಾರೆ ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಬೆಳೆಸಿ ಹೇಳಬೇಕಾಗಿದೆ. ಆದರೂ ಇನ್ನೂ ಅಮೇರಿಕಾದ ಮೇಲೆ ಭರವಸೆ ಇಟ್ಟಂಥ ಜನ ಸಾಕಷ್ಟಿದ್ದಾರೆ. ಇಲ್ಲಪ್ಪ, ಇರಾನನ್ನು ಭೂಪಟದಿಂದ ಇಲ್ಲದಂಗೆ ಮಾಡೇ ಬಿಡ್ತದೆ ಅಮೇರಿಕ ಅನ್ನುವಂಥ ನಂಬುವ ಜನ ಇವತ್ತೂ ಇದ್ದಾರೆ. ಸಪೋಸ್ ಏನಾದರೂ ಅದು ಸುಳ್ಳಾದರೆ ಮಾತ್ರ ನಿಶ್ಚಿತವಾಗಿಯೂ ಅಮೇರಿಕೆಯ ಸಾರ್ವಭೌಮತ್ವ ಅಂತೆಲ್ಲ ವಿಶ್ವದ ಮೇಲೆ ನಮ್ಮ ಸಾರ್ವಭೌಮ ದೇಶ ಭಾರತ ಅವ್ರು ಹೇಗೆ ನಾವು ಕೇಳುವಂಥ ಪ್ರಸಂಗ ತಂದಿಟ್ಟಿದ್ರು ಅಮೇರಿಕದವರು, ಟ್ರಂಪ್ ಅವ್ರು ಹೇಳ್ತಿರೋ ಸತ್ಯ. ನಮ್ಮ ಮೋದಿಯವರು ಏನು ಮಾತಾಡ್ತಾನೆ ಇರಲಿಲ್ಲ. ಅಟ್ಲೀಸ್ಟ್ ಇವತ್ತು ಮೋದಿಯವರು ಈ ಒಂದು ಹೊಸ ಬೆಳವಣಿಗೆಯಿಂದ ಇರಾನ್ ಜೊತೆಗೆ ಸಂಬಂಧನ ಮಾಡುವಂಥದ್ದು, ಇರಾನ್ ಜೊತೆಗೆ ನಮ್ಗೆ ಆಯಿಲ್ ಕಳಿಸ್ರು ಅಂತ ಕೇಳುವಂಥದ್ದು ಪ್ರಸಂಗ ಬಂದಿದ್ದು ನೋಡಿದ್ರೆ, ನಿಧಾನಕ್ಕೆ ಇರಾನ್ ಕಡೆ ಹೊರಡೋದನ್ನು ನೋಡಿದ್ರೆ ಇವತ್ತು ಏನಪ್ಪ ಅಂದ್ರೆ ಹೊಸ ಅರ್ಥನೀತಿ, ಹೊಸ ವಿಶ್ವನೀತಿ, ಹೊಸ ಅಂತಾರಾಷ್ಟ್ರೀಯ ನೀತಿ, ಎಲ್ಲನೂ ಹೊಸದಾಗಬಹುದಾ ನೋಡು ನೀವು ಅಂತ ಹೇಳ್ತಾ, ಅದ್ರ ಜೊತೆಗೆ ಇನ್ನೊಂದು ಮತ್ತೆ ಹೇಳುವಂಥದ್ದು, ಈಗಿನವರೆಗಿನ ಡೆವಲಪ್ಮೆಂಟ್ಗಳು ನೋಡಿದಾಗ
ಇರಾನ್ ಇನ್ನೂ ಮುಂದಿದೆ. ಅಮೇರಿಕಾ ಆದ ಮುಂದಿರುವಂಥದ್ದು ಗೆಲ್ಲಬೇಕು, ಇಲ್ಲ ಸೋತು ಓಡಿ ಹೋಗ್ಬೇಕು. ಏನು ಮಾಡ್ತದ್ರು ನೋಡೋಣ ಅಂತ ಹೇಳ್ತಾ ಇದು ಈವರೆಗಿನ ಡೆವಲಪ್ಮೆಂಟ್. ಮತ್ತೆಲ್ಲ ಡೆವಲಪ್ಮೆಂಟ್ ತಮ್ಮ ಜೊತೆ ಮತ್ತು ಮಾತಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದು ಸಬ್ಸ್ಕ್ರೈಬ್ ತಿಳಿಸೋದು. H16 ನ್ಯೂಸ್ ಅರ್ಥ ದೇಶ ತರಬೇಕು ಸತ್ಯದ ಕೈಗೆ ನೋಡಿ. ವಂದನೆಗಳು.